ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸವಿರಾಜ್ ಕನ್ನಡ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಹಬ್ಬದ ಸ್ಪೆಷಲ್ ತುಂಬ ಟೇಸ್ಟಿಯಾದ ತೊಗರಿಬೇಳೆ ಒಬ್ಬಟ್ಟು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಇಂದ ಈಸಿಯಾಗಿ ಮಾಡೋದು ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ನಿಮ್ಮನ್ನು ಕೇಳ್ಕೊಳ್ತೀನಿ. ಸೊ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಕಣ್ಕ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ 2 ಬೌಲಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ, 1 ಬೌಲಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ. ಈಗ ಅದನ್ನು ಒಂದು ಪಾತ್ರೆಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಚಿರೋಟಿ ರವೆ ಮತ್ತು ಮೈದಾ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಾನಿವಾಗ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಮಿಕ್ಸ್ ಮಾಡ್ತಾ ಇದ್ದೀನಿ. ರುಚಿಗೆ 1/4 ಟೀ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಕೊಳ್ಳೋಣ. ಒಂದೇ ಸಲ ಜಾಸ್ತಿ ನೀರು ಹಾಕೋಬೇಡಿ, ಸ್ವಲ್ಪನೇ ನೀರು ಹಾಕೊಂಡು ಚೆನ್ನಾಗಿ ನಾದ್ಕೊಳ್ಳಿ. ನಾವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ಕೋತೀವಿ ಅಷ್ಟೇ ಚೆನ್ನಾಗಿ ಹೋಳಿಗೆ ಬರುತ್ತೆ. ಹಾಗಾಗಿ ನಾವು ಒಂದು 5 ನಿಮಿಷ ಏನಾದರೂ ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು. ಹಿಟ್ಟನ್ನು ಸ್ವಲ್ಪ ತೆಳುವಾಗೆ ಕಲಿಸ್ಕೋಬೇಕು. ಕೈ ಗಂಟೋ ಥರ ಇರಬೇಕು. ಹಿಟ್ಟು ಚಪಾತಿ ಹಿಟ್ಟಿನ ಅದಕ್ಕಿರಬಾರ್ದು, ಅದಕ್ಕಿಂತ ಸ್ವಲ್ಪ ತೆಳುವಾಗಿರಬೇಕು. ಕಲಿಸ್ಬೇಕಾದ್ರೆ ಹಿಟ್ಟು ನಮ್ಮ ಕೈಗೆ ಅಂಟ್ತಾ ಇರಬೇಕು. ಹಾಗಾಗಿ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ನೋಡಿ, ಹಿಟ್ಟು ಈ ಹದಕ್ಕಿರಬೇಕು. ನಾನಿಲ್ಲಿ 1 ಬೌಲಷ್ಟು ಎಣ್ಣೆ ತಗೊಂಡಿದ್ದೀನಿ. ಅದರಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ನಾದ್ಕೊಳ್ಳೋಣ. ಒಂದೇ ಸಲ ಜಾಸ್ತಿ ಎಣ್ಣೆ ಹಾಕೊಂಡು ಕಲಿಸ್ಕೋಬೇಡಿ, ಸ್ವಲ್ಪನೇ ಹಾಕೊಂಡು ನಾದ್ಕೊಳ್ಳಿ. ಈ ಥರ ಹಿಟ್ಟು ಎಣ್ಣೆನ ಪೂರ್ತಿಯಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಇವಾಗ ಮತ್ತೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಅದು ಹಿಟ್ಟು ಚೆನ್ನಾಗಿ ಎಣ್ಣೆನ ಫುಲ್ ಅಬ್ಸರ್ವ್ ಮಾಡ್ಕೊಳ್ಳೋ ತನಕ ಚೆನ್ನಾಗಿ ನಾದಬೇಕು. ನಾವು ಎಷ್ಟು ನಾದ್ತೀವಿ ಅಷ್ಟೇ ಹೋಳಿಗೆ ಚೆನ್ನಾಗಿ ಬರುತ್ತೆ. ಹಾಗಾಗಿ ಒಂದು 5 ನಿಮಿಷ ಆದರೂ ನಾದ್ಕೊಳ್ಳಿ. ನಾವು ಹಾಕಿರೋ ಎಣ್ಣೆ ಹಿಟ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳೋ ತನಕ ನಾದ್ತಾ ಇರಬೇಕು. ನಾನಿವಾಗ ಬೌಲಲ್ಲಿ ಮಿಕ್ಕಿರೋ ಎಣ್ಣೆನೂ ಪೂರ್ತಿಯಾಗಿ ಕಣ್ಕ ಮುಳುಗೋ ಥರ ಹಾಕ್ತಾಯಿದ್ದೀನಿ. ಎಣ್ಣೆ ಜಾಸ್ತಿ ಆಯಿತು ಅನ್ಕೋಬೇಡಿ, ಹಿಟ್ಟು ಎಷ್ಟು ಬೇಕೋ ಅಷ್ಟು ಮಾತ್ರ ಎಣ್ಣೆ ತಗೊಳುತ್ತೆ. ಮಿಕ್ಕಿದ್ದು ವೇಸ್ಟ್ ಆಗಲ್ಲ, ಅದನ್ನೇ ಹೋಳಿಗೆ ಬೇಯಿಸೋಕ್ಕೆ ಯೂಸ್ ಮಾಡ್ಕೊಳ್ಳೋಣ. ಇವಾಗ ಈ ಕಣ್ಕ 3 ಗಂಟೆ ಕಾಲ ನೆನಿಬೇಕು. ಎಷ್ಟು ನೆನೆಯುತ್ತೆ ಅಷ್ಟೇ ಸ್ಮೂತಾಗಿ ಹೋಳಿಗೆ ಬರುತ್ತೆ. ಕಣ್ಕ ನೆನೆಯೋ ಅಷ್ಟರಲ್ಲಿ ಹೂರಣನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಹೂರಣ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ 2 ಬೌಲಷ್ಟು ತೊಗರಿಬೇಳೆ ತಗೊಂಡಿದ್ದೀನಿ. ಈ ತೊಗರಿಬೇಳೆನ ಚೆನ್ನಾಗಿ 2ರಿಂದ 3 ಸಲ ತೊಳ್ಕೊಂಡು ಇದನ್ನು ಬೇಯಕ್ಕೆ ಇಟ್ಕೊಳ್ಳೋಣ. ಚೆನ್ನಾಗಿ ತೊಳಿರಿ ತೊಗರಿಬೇಳೆನ. ತೊಗರಿಬೇಳೆಗೆ ಸ್ವಲ್ಪ ಜಾಸ್ತಿನೇ ನೀರು ಹಾಕೊಂಡು ಬೇಯಿಸ್ಕೊಳ್ಳಿ, ಯಾಕಂದರೆ ಅದೇ ನೀರಲ್ಲಿ ಹೋಳಿಗೆ ಸಾರು ಮಾಡ್ಕೋಬೇಕು. ಅದಕ್ಕೆ ನೀರನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಬೇಯಿಸ್ಕೊಳ್ಳೋಕ್ಕಿಡಿ. ನಾನಿಲ್ಲಿ 1/4 ಟೀ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ. ಅದೇ ರೀತಿ 1 ಪಿಂಚಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಳ್ದೆ ಬೇಯಿಸಬಾರ್ದು ಅಂತ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಬೇಯಲಿ, ಇದು ಹೈ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಈ ಥರ ಕುದಿ ಬರಬೇಕಾದ್ರೆ ನೊರೆ ಬರ್ತಾ ಇದೆಯಲ್ಲ, ಆ ವೈಟ್ ನೊರೆನ ತೆಗೆದಾಕಿ ಅದನ್ನು ಹಾಗೆ ಬಿಡಬೇಡಿ. ನೊರೆ ಬಂದಂಗೆಲ್ಲ ಒಂದು ಸೌಟ್ ತಗೊಂಡು ಅದನ್ನೆಲ್ಲ ತೆಗೆದಾಕೊಳ್ಳಿ. ಇವಾಗ ಇದು ಬೇಯ್ತಾ ಇದೆ, ಚೆನ್ನಾಗಿ ಬೇಯಲಿ. ಇವಾಗ ಈ ಥರ ನಾವು ತೊಗರಿಬೇಳೆನ ಕೈಯಲ್ಲಿ ತಗೊಂಡು ಬೆರಳಲ್ಲಿ ಪ್ರೆಸ್ ಮಾಡಿದಾಗ ಅದಿನ್ನೂ ಕಾಳಿನ ರೀತಿ ಗಟ್ಟಿಯಾಗಿ ಸಿಗ್ತಿದೆ ಅಂದರೆ ಅದಿನ್ನೂ ಬೇಯಬೇಕು ಅಂತ ಅರ್ಥ. ಇನ್ನೊಂದು ಸ್ವಲ್ಪ ಬೇಯಲಿ ಚೆನ್ನಾಗಿ. ಇವಾಗ ಇದು ಬೆಂದಿದೆ. ಈ ಥರ ಪ್ರೆಸ್ ಮಾಡಿದ್ರೆ ನಾಮದ ಥರ ಬರಬೇಕು. ಇವಾಗ ಇದಾಗಿದೆ, ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಇವಾಗ ಬೆಂದಿರೋ ತೊಗರಿಬೇಳೆನ ಸೋಸ್ಕೊಳ್ಳೋಣ. ಆದಮೇಲೆ ಸ್ವಲ್ಪ ಹೊತ್ತು ಅದನ್ನು ಆರಕ್ಕೆ ಬಿಡೋಣ, ಸ್ವಲ್ಪ ತಣ್ಣಗಾಗಲಿ ಅದು. ತೊಗರಿಬೇಳೆ ತಣ್ಣಗಾಗೋ ಅಷ್ಟರಲ್ಲಿ ಬೆಲ್ಲ ಕರಗಿಸ್ಕೊಳಕ್ಕೆ ಇಟ್ಕೊಳ್ಳೋಣ. ಬೆಲ್ಲದಲ್ಲಿ ಡಸ್ಟ್ ಇರುತ್ತೆ ಅಂತ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಕರಗಿಸ್ಕೊಳಕ್ಕೆ ಇಟ್ಕೊತಾ ಇದ್ದೀನಿ. ನಾನಿಲ್ಲಿ 3 ಬೌಲಷ್ಟು ಬೆಲ್ಲ ತಗೊಂಡಿದ್ದೀನಿ. ಅಂದರೆ ನಾನು ಚಿರೋಟಿ ರವೆ ತಗೊಂಡಿದ್ದೀನಲ್ಲ, ಅದೇ ಬೌಲ್ ಅಳತೆನಲ್ಲಿ 3 ಬೌಲ್ ಆಗುವಷ್ಟು ಬೆಲ್ಲ ತಗೊಂಡಿದ್ದೀನಿ. ಅದು ಸ್ವಲ್ಪ ಕರಗಿದ ಮೇಲೆ ನಾವು ತೊಗರಿಬೇಳೆ ಬೇಯಿಸ್ಕೊಂಡಿದ್ವಲ್ಲ ಅದೇ ತಪ್ಪಲಿಗೆ ಸೋಸ್ಕೊಳ್ಳೋಣ. ಇವಾಗ ಸೋಸ್ಕೊಂಡಿರೋ ಬೆಲ್ಲಕ್ಕೆ ಅದೇ ಬೌಲ್ ಅಳತೆಯಲ್ಲಿ 2 ಬೌಲ್ ಆಗೋಷ್ಟು ತುರ್ಕೊಂಡಿರೋ ತೆಂಗಿನಕಾಯಿ ತಗೊಂಡಿದ್ದೀನಿ. ಆ ತೆಂಗಿನಕಾಯಿ ತುರಿ ಬೆಲ್ಲದ ಪಾಕದಲ್ಲಿ ಒಂದು 2 ನಿಮಿಷ ಚೆನ್ನಾಗಿ ಬೇಯಲಿ, ಚೆನ್ನಾಗಿ ಮಿಕ್ಸ್ ಆಗಲಿ ಬೆಲ್ಲದ ಪಾಕದ ಜೊತೆ.
ಈ ಥರ 2 ನಿಮಿಷ ಆದಮೇಲೆ ಕುದಿ ಬಂದಮೇಲೆ ಬೇಯಿಸಿಟ್ಕೊಂಡಿರೋ ತೊಗರಿಬೇಳೆನ ಈ ಬೆಲ್ಲದ ಪಾಕಕ್ಕೆ ಸೇರಿಸ್ಕೊಳ್ಳೋಣ. ಇವಾಗ ಈ ತೊಗರಿಬೇಳೆ ಬೆಲ್ಲದ ಪಾಕದಲ್ಲಿ ಚೆನ್ನಾಗಿ ಬೇಯಲಿ, ಅಂದರೆ ನೀರಿನಂಶ ಎಲ್ಲ ಹಿಂಗೋ ತನಕ ಬೇಯಿಸ್ಕೊಳ್ಳಿ. ಸ್ಟವ್ ಮೀಡಿಯಮ್ ಫ್ಲೇಮಲ್ಲಿರಲಿ. ನಾನಿವಾಗ ಇದಕ್ಕೆ 1-2 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊತಿದ್ದೀನಿ. ಏಲಕ್ಕಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಕುದೀಲಿ. ಇವಾಗ ಇದಾಗಿದೆ. ನೀರು ಫುಲ್ ಹಿಂಗೋ ಥರ ಏನು ಬಿಸಿ ಮಾಡಬೇಡಿ. ನೀವು ಮಿಕ್ಸಿಗೆ ಹಾಕತ್ತೀನಿ ಅಂದರೆ ಇದೇ ಕನ್ಸಿಸ್ಟೆನ್ಸಿಲಿರಲಿ. ನೀವು ಗ್ರೈಂಡರ್ಗೆ ಹಾಕತ್ತೀನಿ ಅಂದರೆ ಬೇಕಾದರೆ ಇನ್ನು ಸ್ವಲ್ಪ ಹಿಂಗಾಕ್ಬಿಡಿ. ಇವಾಗ ನಾವು ಇದನ್ನು ಮಿಕ್ಸಿಗೆ ಹಾಕೊಂಡು ರುಬ್ಬಕ್ಕೆ ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ. ಇದು ಆರಿದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಇವಾಗ ಇದು ಚೆನ್ನಾಗಿ ಆರಬೇಕು. ಚೆನ್ನಾಗಿ ಆರಿ ಆದಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ಇದು ಆರಿದೆ ನೋಡಿ, ಆರಿದ ಮೇಲೆ ಎಷ್ಟು ಗಟ್ಟಿಯಾಗಿದೆ. ಇವಾಗ ನಾವು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಇವಾಗ ಇದನ್ನು ರುಬ್ಕೊಂಡು ಬಂದಿದ್ದೀನಿ. ಈ ಹದಕ್ಕೆ ಬಂದಿದೆ ನೋಡಿ, ಇದು ಕರೆಕ್ಟಾಗಿರೋ ಅದಾಗಿದೆ. ನಾನು ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಹೇಳಿರೋ ಥರನೇ ಕರೆಕ್ಟಾಗಿ ಮಾಡಿದ್ರೆ ಇದೇ ಹದಕ್ಕೆ ಬರುತ್ತೆ ಹೂರ್ಣ. ಇವಾಗ ಚೆನ್ನಾಗಿ ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಇದು ಉಂಡೆ ಕಟ್ಟೋ ಅದಕ್ಕೆ ಕರೆಕ್ಟಾಗಿ ಬಂದಿದೆ ಹೂರ್ಣ. ನಾನು ಹೇಳಿರೋ ಥರನೇ ಮಾಡ್ಕೊಂಡ್ರೆ ನಿಮಗೂ ಇದೇ ಥರ ಬರುತ್ತೆ. ನಾವು ಹೂರ್ಣ ಮಾಡ್ಕೊಳ್ಳೋ ಅಷ್ಟರಲ್ಲಿ ಕಣಕ ಚೆನ್ನಾಗಿ 3 ಗಂಟೆ ಕಾಲ ನೆಂದಿರುತ್ತೆ. ಇವಾಗ ಒಂದು ನಿಂಬೆಹಣ್ಣು ಗಾತ್ರಕ್ಕಿಂತ ಸ್ವಲ್ಪ ಜಾಸ್ತಿ ಕಣಕ ತಗೊಂಡು ಸ್ವಲ್ಪ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಅದೇ ನಿಂಬೆಹಣ್ಣು ಗಾತ್ರಕ್ಕಿಂತ ಸ್ವಲ್ಪ ಜಾಸ್ತಿ ಹೂರ್ಣ ತಗೊಂಡು ಕಣಕದ ಮೇಲೆ ಇಟ್ಬಿಟ್ಟು ನಾನಿಲ್ಲಿ ತೋರಿಸಿರೋ ರೀತಿ ಉಂಡೆ ಮಾಡ್ಕೊಳ್ಳಿ. ಈ ಥರ ಉಂಡೆ ಮಾಡ್ಕೊಂಡು ಆದಮೇಲೆ ಮೇಲೆ ಎಕ್ಸ್ಟ್ರಾ ಏನು ಹಿಟ್ಟು ಉಳಿದಿದೆಯೋ ಅದನ್ನೆಲ್ಲ ತೆಗೆದಾಕಬಿಡಿ. ಇವಾಗ ಎಣ್ಣೆ ಹಾಕ್ಕೊಂಡು ಕೈಯಲ್ಲೇ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ. ಯಾಕಂದರೆ ಹೂರ್ಣ ಎಲ್ಲ ಕಡೆ ಹೋಗೋ ಥರ ಕೈಯಲ್ಲೇ ಸ್ಪ್ರೆಡ್ ಮಾಡ್ಕೊಂಡು ಆಮೇಲೆ ಮಣೆ ಮೇಲೆ ಇಟ್ಕೊಂಡು ಮಧ್ಯದಿಂದ ಸೈಡ್ವರೆಗೂ ಹೂರ್ಣ ಎಲ್ಲ ಕಡೆ ಹೋಗೋ ಥರ ಒತ್ಕೋಬೇಕು. ಬರೀ ಬೆರಳಲ್ಲಿ ಒತ್ಕೋಬೇಡಿ, ಪೂರ್ತಿ ಅಂಗೈನೂ ಸೇರಿಸಿ ಹೂರ್ಣ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಒತ್ಕೊಳ್ಳಿ. ಆವಾಗ ತುದಿಲಿ ಬರೀ ಹಿಟ್ಟಿರಲ್ಲ, ಹೂರ್ಣ ಎಲ್ಲ ಕಡೆ ಸ್ಪ್ರೆಡ್ ಆಗಿರುತ್ತೆ. ಫಸ್ಟು ಮಧ್ಯದಿಂದ ಸ್ಟಾರ್ಟ್ ಮಾಡಿ ಕೊನೆವರೆಗೂ ಒತ್ಕೊಳ್ಳಿ. ಆಗ ಹೂರ್ಣ ಎಲ್ಲ ಕಡೆ ಸ್ಪ್ರೆಡ್ ಆಗಿರುತ್ತೆ. ನಾನಿಲ್ಲಿ ತೋರಿಸಿರೋ ರೀತಿ ಒತ್ಕೊಳ್ಳಿ. ಈ ಥರ ನಿಮಗೆ ಎಷ್ಟಾಗಲ ಬೇಕೋ ಅಷ್ಟಾಗಲ ಹೋಳಿಗೆ ಮಾಡ್ಕೋಬೋದು. ನಿಮಗೆ ಚಿಕ್ಕದಾಗಿ ಬೇಕು ಅಂದರೆ ಚಿಕ್ಕದಾಗೂ ಮಾಡ್ಕೋಬೋದು, ದೊಡ್ಡದಾಗಿ ಬೇಕು ಅಂದರೆ ದೊಡ್ಡದಾಗೂ ಮಾಡ್ಕೋಬೋದು. ನಿಮಗೆ ಎಷ್ಟಾಗಲ ಬೇಕೋ ಅಷ್ಟಾಗಲ ಹೋಳಿಗೆ ಮಾಡ್ಕೊಳ್ಳಿ. ಇವಾಗ ಸ್ಟವ್ ಮೇಲೆ ಒಂದು ದೋಸೆ ತವ ಇಟ್ಟು ಅದು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೀವು ಒತ್ತಿಟ್ಕೊಂಡಿರೋ ಹೋಳಿಗೆನ ನಿಧಾನಕ್ಕೆ ತವ ಮೇಲೆ ಹಾಕೊಳ್ಳಿ. ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳಿ. ಇವಾಗ ನಾವು ಹೋಳಿಗೆ ಮೇಲೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ನಾವು ಎಲ್ಲಿ ತನಕ ಬೇಯಿಸ್ಬೇಕು ಅಂದರೆ ಹೋಳಿಗೆ ಮೇಲೆ ಬಿಳಿ ಬಿಳಿಯಾಗಿ ಕಾಣ್ತಾ ಇದೆಯಲ್ಲ ಅದೆಲ್ಲ ಬೆಂದು ಸಂಪೂರ್ಣವಾಗಿ ಹಳದಿ ಕಲರ್ ಆಗೋಷ್ಟು ಬೇಯಿಸ್ಕೋಬೇಕು. ನೋಡಿ ಇವಾಗ ಇದು ಸಂಪೂರ್ಣವಾಗಿ ಹಳದಿ ಕಲರ್ ಆಗಿದೆ. ಇವಾಗ ಇದನ್ನು ಇನ್ನೊಂದು ಸೈಡ್ ಬೇಯಿಸ್ಕೊಳ್ಳೋಣ. ನಿಧಾನಕ್ಕೆ ಹಾಕೊಳ್ಳಿ. ಇವಾಗ ಇದನ್ನು ಇನ್ನೊಂದು ಸೈಡ್ ಬೇಯಿಸ್ಕೊಳ್ಳೋಣ, ಚೆನ್ನಾಗಿ ಬೇಯಲಿ. ನೋಡಿ ಎರಡೂ ಕಡೆ ಈ ಹದಕ್ಕೆ ಬೇಯಿಸ್ಕೋಬೇಕು. ಇವಾಗ ನೋಡಿ ಯಾವ ರೀತಿ ಉಬ್ಬಿ ಬರ್ತಾ ಇದೆ. ಈ ಹದಕ್ಕೆ ಚೆನ್ನಾಗಿ ಹೋಳಿಗೆ ಬರಬೇಕು. ಇವಾಗ ಇದಾಗಿದೆ. ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಹಾಕೊಳ್ಳೋಣ. ಇದೇ ರೀತಿ ಇನ್ನೂ ಒಂದು ಹೋಳಿಗೆ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದೇ ರೀತಿ ನೀಟಾಗಿ ಕ್ಲೀನಾಗಿ ನಾನು ಹೇಳಿರೋ ರೀತಿಯೇ ಸ್ಟೆಪ್ ಬೈ ಸ್ಟೆಪ್ ಹೋಳಿಗೆ ಮಾಡ್ಕೊಳ್ಳಿ. ನಿಮ್ಮನೇಲೂ ಇದೇ ರೀತಿ ತುಂಬ ಚೆನ್ನಾಗಿ ಹೋಳಿಗೆ ಬರುತ್ತೆ. ಇದೇ ರೀತಿ ಹೂರ್ಣ ಎಲ್ಲ ಕಡೆ ಹೋಗೋ ಥರ ಕೈಯಲ್ಲೇ ಸ್ವಲ್ಪ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಆಮೇಲೆ ಮಣೆ ಮೇಲೆ ಇಟ್ಬಿಟ್ಟು ಒತ್ಕೊಳ್ಳಿ. ಈ ರೀತಿ ಮಧ್ಯದಿಂದ ಸ್ಟಾರ್ಟ್ ಮಾಡಿ ಕೊನೆವರೆಗೂ ಒತ್ಕೋಬೇಕು. ಮಧ್ಯದಲ್ಲಿರೋ ಹೂರ್ಣ ಕೊನೆವರೆಗೂ ಹೋಗೋ ಥರ ಪ್ರೆಸ್ ಮಾಡ್ಕೊಳ್ಳಿ. ಸ್ವಲ್ಪ ಅಗಲ ಆದಮೇಲೆ ಪೂರ್ತಿ ಅಂಗೈಯಿಂದ ಇಡೀ ಹೋಳಿಗೆನ ಒತ್ತಿ ಈ ಥರ. ಆವಾಗ ಹೂರ್ಣ ಎಲ್ಲ ಕಡೆ ಹೋಗಿರುತ್ತೆ, ಚೆನ್ನಾಗಿ ಮೂಲೆ ಮೂಲೆಗೂ ಸ್ಪ್ರೆಡ್ ಆಗಿರುತ್ತೆ ಹೂರ್ಣ. ನಾನು ಈ ರೀತಿ ತೋರಿಸಿರೋ ರೀತಿಯೇ ನೀವು ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಆಮೇಲೆ ಅದೇ ದೋಸೆ ತವಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಹೋಳಿಗೆನ ಬೇಯೋಕ್ಕಿಡಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು
ಹಳದಿ ಕಲರ್ ಬರೋ ಅಷ್ಟು ಬೇಯಿಸಿ ಮೇಲೆ ಬಿಳಿ ಬಿಳಿ ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್, ಅದೆಲ್ಲ ಬೆಂದು ಹಳದಿ ಕಲರ್ ಆಗುತ್ತೆ ನೋಡಿ, ಆ ಥರ ಚೇಂಜಸ್ ಆಗುತ್ತೆ. ಅಲ್ಲಿವರೆಗೂ ಬೇಯಿಸಿ ಈ ರೀತಿ ಎರಡೂ ಸೈಡು ಬೇಯಿಸ್ಕೊಳ್ಳಿ. ಹೋಳಿಗೆನ ಜಾಸ್ತಿ ಬೇಯಿಸೋಕೆ ಹೋಗಬೇಡಿ, ಎರಡೂ ಸೈಡು ಸ್ವಲ್ಪ ಸ್ವಲ್ಪ ಬೇಯಿಸಿದರೆ ಸಾಕಾಗುತ್ತೆ. ಜಾಸ್ತಿ ಬೇಯಿಸಿದ್ರೆ ಸೀದೋಗುತ್ತೆ, ಟೇಸ್ಟ್ ಬರಲ್ಲ ಆಗ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಟ್ರೆಡಿಷ್ನಲ್ ತೊಗರಿಬೇಳೆ ಹೋಳಿಗೆ ಮಾಡೋದು ಹೇಗೆ ಅಂತ. ನಾನು ಹೇಳಿರೋ ರೀತಿನೇ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೆ ತುಂಬ ಈಸಿಯಾಗಿ ಮಾಡ್ಬೋದು. ನಿಮಗೆ ರುಚಿಯಾಗಿ ತಿನ್ನಬೇಕು ಅಂದರೆ ಬಿಸಿ ಬಿಸಿಯಾಗಿರೋ ಹೋಳಿಗೆ ತಿನ್ನಿ. ಟೇಸ್ಟ್ನ ಡಬಲ್ ಮಾಡ್ಕೋಬೇಕು ಅಂದರೆ ಹೋಳಿಗೆನ ತುಪ್ಪದ ಜೊತೆ ತಿನ್ನಿ ಅಥವಾ ಬಿಸಿ ಹಾಲಿನ ಜೊತೆ ತಿನ್ನಿ, ಇನ್ನೂ ಸೂಪರ್ ಆಗಿರುತ್ತೆ. ಇವತ್ತು ನಾನು ಮಾಡಿರೋ ತೊಗರಿಬೇಳೆ ಹೋಳಿಗೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಧನ್ಯವಾದಗಳು ಫ್ರೆಂಡ್ಸ್.